ಕಳೆದ ಕೆಲ ದಿನಗಳಿಂದ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮನೆ ಹಾಗೂ ವಾಹನ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂಬ ಕಳವಳ ಜಿಲ್ಲೆಯೆಲ್ಲೆಡೆ ಹರಡಿತ್ತು. ಈ ನಿಟ್ಟಿನಲ್ಲಿ ಜನಜೀವನಕ್ಕೆ ಕಂಟಕವಾದ ಕಳ್ಳರನ್ನ ಬಂಧಿಸಿ ಎಂಬ ಕೂಗು ಶುರುವಾಗಿತ್ತು. ಇದರ ಸಲುವಾಗಿ ಕಾರ್ಯಾಚರಣೆಗೆ ಇಳಿದ ಚಾಮರಾಜನಗರ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರ ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಕಳೆದ ಕೆಲ ದಿನಗಳಿಂದ ದಾಖಲಾಗಿದ್ದ ಪ್ರಕರಣಗಳ ಪೈಕಿ 5 ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಆರೋಪಿಗಳಿಂದ ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮನೆ ಕಳ್ಳತನ ಹಾಗೂ ವಾಹನ ಕಳ್ಳತನ 5 ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು 17 ಲಕ್ಷ ಮೌಲ್ಯದ 86 ಗ್ರಾಂ ಚಿನ್ನ, 10 ಲಕ್ಸುರಿ ಬೈಕ್ಗಳು ಹಾಗೂ 2 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣಗಳ ಜಾಡು ಹಿಡಿದು ಸುಮಾರು 9 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಕೆಟಿಎಂ, ಎನ್ಎಸ್ ಹಾಗೂ ಇನ್ನಿತರ ಐಷಾರಾಮಿ ಬೈಕ್ಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರ ಈ ಕಾರ್ಯಾಚರಣೆ ದುರುಡರಿಗೆ ದುಗುಡವನ್ನ, ಜನರಿಗೆ ನೆಮ್ಮದಿಯನ್ನ ನೀಡಿದೆ. ಒಂದು ಮೊಬೈಲ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಆರೋಪಿ ಅರ್ಫಾಜ್ ಖಾನ್ ಅಲಿಯಾಸ್ ಪಿಂಡ ಬಿನ್ ನಯಾಜ್ ಖಾನ್, ಇಲಿಯಾಸ್ ನಗರ, ಚಾಮರಾಜನಗರ ಟೌನ್ ಅವರು. ಮತ್ತೆ ಎರಡನೇ ಪ್ರಕರಣದಲ್ಲಿ 8 ಗ್ರಾಂ ತೂಕದ ಚೈನ್ ಹಾಗೂ 2 ಗ್ರಾಂ ತೂಕದ ಒಂದು ಚಿನ್ನದ ಗುಂಡುಗಳು, ಒಟ್ಟು 10 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಲೀಲಾ ಕೋಮ್ ವಿಜಯಕುಮಾರ್, ಕೆಜಿ ಕೊಪ್ಪಲು, ಮೈಸೂರು ಇವರಾಗಿದ್ದರು. ಹಾಗೆ ಚಾಮರಾಜನಗರದ ಮತ್ತೆ 2 ಪ್ರಕರಣಗಳಲ್ಲಿ ಕ್ರೈಮ್ ನಂಬರ್ 168 2025 ಹಾಗೂ ಕ್ರೈಮ್ ನಂಬರ್ 144 2025ರಲ್ಲಿ 2 ಮಾರುತಿ 800 ಕಾರು ಹಾಗೂ 2 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆರೋಪಿತರು ರಾಚಪ್ಪಾಜಿ ಬಿನ್ ಚಿನ್ನಸ್ವಾಮಿ, ಚಂದಕವಾಡಿ ಗ್ರಾಮ, ಚಾಮರಾಜನಗರ ತಾಲೂಕು ಹಾಗೂ ವಿನೋದ್ ಬಿನ್ ರಾವರ್, ಶಿವಕಾಶಿ, ತಮಿಳುನಾಡು. ಹಾಗೆ ಚಾಮರಾಜನಗರ ಪಟ್ಟಣದ 5ನೇ ಪ್ರಕರಣ 174/2025ರಲ್ಲಿ ಹರೀಶ್ ಬಿನ್ ಲಕ್ಷ್ಮಣ ನಾಯಕ, ಸೊಪ್ಪಿನಕೆರೆ, ಯಳಂದೂರು ಟೌನ್ ಈತನನ್ನ ಅರೆಸ್ಟ್ ಮಾಡಿಬಿಟ್ಟು ಆತನಿಂದ 17 ಗ್ರಾಂ ಚಿನ್ನಾಭರಣವನ್ನು, ಅಂದರೆ 2 ಗ್ರಾಂ ಚಿನ್ನದ ಉಂಗುರ ಮತ್ತೆ 1,50,000 ರೂಪಾಯಿ ನಗದುವನ್ನು ವಶಪಡಿಸಿಕೊಂಡಿದ್ದೇವೆ. ಹಾಗೆ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 145 2025ರಲ್ಲಿ ಮದನ್ ಬಿನ್ ಮಹದೇವ, ಅರ್ಜುನ್ ಆಲಿಯಾಸ್ ಸೈಕೋ, ಪ್ರವೀಣ ಬಿನ್ ಸೊಪ್ಪು,